ಬಿಗ್ ಬಾಸ್ ಕನ್ನಡ 12ರಲ್ಲಿ ಅಶ್ವಿನಿ ಗೌಡ ಅವರು ಬಳಸುವಂತಹ ಕೆಲವೊಂದು ಪದಗಳು ವಿವಾದಕ್ಕೆ ಎಡೆಮಾಡಿಕೊಡ್ತಾ ಇದ್ದಾವೆ. ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಮನೆಯ ಸದಸ್ಯರಿಗೆ ಒಂದು ಚಟುವಟಿಕೆಯನ್ನ ನೀಡಿದ್ರು. ಅದರಂತೆ ಮನೆಯೊಳಗೆ ಇರುವ ಪಂಚಿಂಗ್ ಬ್ಯಾಗ್ಗೆ ಪಂಚನ್ನ ಮಾಡಬೇಕು, ಅದರ ಮೇಲೆ ಮನೆಯ ಸದಸ್ಯರ ಫೋಟೋವನ್ನ ಹಚ್ಚಿ ಮನಸ್ಸಿನಲ್ಲಿ ಏನು ಹೇಳಬೇಕು ಎಂದಿರುತ್ತೋ ಅದನ್ನ ಮುಖಕ್ಕೆ ಹೊಡೆದಂತೆ ಹೇಳಬೇಕು. ಈ ವೇಳೆ ಅಶ್ವಿನಿ ಅವರು ಬೇಕಾಬಿಟ್ಟಿ ರಾಶಿಕಾ ಬಗ್ಗೆ ಮಾತನಾಡಿದ್ದಾರೆ. ಮೊದಲು ಅಶ್ವಿನಿ ಗೌಡ ಅವರ ಫೋಟೋವನ್ನ ಪಂಚಿಂಗ್ ಬ್ಯಾಗ್ಗೆ ಅಂಟಿಸಿದ ರಾಶಿಕಾ ಬರೀ ಮ್ಯಾನಿಪುಲೇಟ್ ಮಾಡಿ ಎದುರು ಇರುವ ವ್ಯಕ್ತಿಯನ್ನ ಬೇರೆ ತರ ತೋರಿಸೋದು ಇವರ ಗುಣ ಅಂತ ಪಂಚಿಂಗ್ ಬ್ಯಾಗ್ಗೆ ಪಂಚ್ ಮಾಡಿದ್ದಾರೆ. ಆ ಬಳಿಕ ಅಶ್ವಿನಿ ಗೌಡ ಸರದಿ ಶುರುವಾಗುತ್ತೆ. ಅಶ್ವಿನಿ ಗೌಡ ಮಾತನಾಡಿ, ಮಿಸ್ ಯೂನಿವರ್ಸ್ ಅಂದುಕೊಂಡಿರುವಂತಹ ರಾಶಿಕಾ, ಇನ್ನೊಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕ್ ಅಂತ ನಾನು ಶುರು ಮಾಡ್ಕೊಂಡಿಲ್ಲ. ನಿನಗೆ ನಿಯತ್ತಿಲ್ಲ ಅನ್ನೋಕೆ ಸೂರಜ್ ಇದ್ದನಲ್ಲ, ಅವನೇ ದೊಡ್ಡ ಉದಾಹರಣೆ. ನಿನಗೆ ಒರಗಿಕೊಳ್ಳೋಕೆ ರಘು ಅವರ ತೊಡೆ ಹೆಗಲು ಬೇಕು, ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಇನ್ನೊಬ್ಬರಿಗೆ ಹೆಗಲಾಗಿರ್ತೀನಿ ಅಂತ ಹೇಳಿದ್ದಾರೆ. ಅಶ್ವಿನಿ ಗೌಡ ಬಳಸಿದಂತಹ ಈ ಪದಗಳು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ.